ಮೊದಲನೇದಾಗಿ ನವಜಾತ ಶಿಶುಗಳಲ್ಲಿ ಏನಕ್ಕೆ ನಾವು ಪರೀಕ್ಷೆಗಳನ್ನ ಮಾಡ್ತೀವಿ ಅಂದ್ರೆ 1000 ಮಕ್ಕಳಲ್ಲಿ 6ರಿಂದ 8 ಮಕ್ಕಳಿಗೆ ಹುಟ್ಟಿದಾಗಲೇ ಕಿವಿಯ ಅಂದ್ರೆ ಶ್ರವಣ ದೋಷ ಇರಬಹುದು. ಆ ಥರ ತೊಂದರೆ ಇರೋ ಮಕ್ಕಳಿಗೆ ತುಂಬ ನಿಧಾನವಾಗಿ ಕಂಡು ಹಿಡಿದು ನಾವೇನು ಟ್ರೀಟ್ಮೆಂಟ್ ಕೊಡ್ತೀವಿ ಅದು 3 ವರ್ಷ ಅಥವಾ 6 ವರ್ಷದ ಒಳಗಡೆ ಇದ್ರೂ ಕೂಡ ಆ ಮಕ್ಕಳ ಅದೇ ವಯಸ್ಸಿನ ಮಕ್ಕಳಂತೆ ಅವರು ಮಾತು ಮತ್ತು ಭಾಷೆಯನ್ನ ಕಲಿಯೋದು ತುಂಬ ಕಷ್ಟ ಆಗುತ್ತೆ. ಆ ಕಾರಣದಿಂದ ಹುಟ್ಟಿದ ತಕ್ಷಣವೇ ಆ ಮಗುವಿಗೆ ಶ್ರವಣ ದೋಷ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದ್ರಿಂದ ಆ ಮಗು 3 ತಿಂಗಳ ಒಳಗೆ ದೋಷ ಇದ್ದಲ್ಲಿ ಶ್ರವಣ ಉಪಕರಣಗಳನ್ನು ಅಳವಡಿಸಿ ನಂತರ ತರಬೇತಿಯನ್ನು ಕೊಟ್ಟರೆ ಆ ಮಗು ಅದೇ ವಯಸ್ಸಿನ ಕಿವಿ ಕೇಳಿಸುವ ಮಕ್ಕಳಂತೆ ಭಾಷೆ ಮತ್ತು ಮಾತನ್ನು ಕಲಿಯಲು ಶುರು ಮಾಡಿಕೊಳ್ಳುತ್ತೆ. ಅದೇನಾದರೂ ನಾವು ತುಂಬ ನಿಧಾನವಾಗಿ ಮಾಡಿದರೆ ಅದು ನಿಧಾನ ಆಗ್ತಾ ಹೋಗುತ್ತೆ, ಮಾತು ಮತ್ತು ಭಾಷೆ ಬರದೇ ಇರೋ ಚಾನ್ಸಸ್ಸು ಇರುತ್ತೆ. ಈ ಕಾರಣದಿಂದ ಹುಟ್ಟಿದ ತಕ್ಷಣವೇ ಕಿವಿಯ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಇರುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ಯೂನಿವರ್ಸಲ್ ಹಿಯರಿಂಗ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಡಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೂ ಕಂಪಲ್ಸರಿಯಾಗಿ ಪರೀಕ್ಷೆನ ಮಾಡ್ತೀವಿ. ಬೇರೆ ಕಡೆ ಡೆಲಿವರಿ ಆಗಿ ಮಾಡಿಸ್ಕೋಬೋದಾ ಇಲ್ವಾ ಅನ್ನೋ ಡೌಟ್ ಇರೋ ಪೋಷಕರಿಗೂ ಬಂದು ಇಲ್ಲಿ ನಿಮ್ಮ ಮಕ್ಕಳಿಗೆ ಕಿವಿಯ ಪರೀಕ್ಷೆನ ಮಾಡಿಸ್ಕೋಬಹುದು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.